ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾನು ಇಂಗ್ಲೀಷ್ನ ಜೇರೆಂಡನ್ನು ಜೀರೆಂಡ್ ಅಂತಲೂ ಕರೀತಾರೆ. ಪ್ರೊನೌನ್ಸಿಯೇಷನ್ ಬೇರೆ ಬೇರೆ ಇರುತ್ತೆ. ಜೇರೆಂಡ್, GERUND, ಜೇರೆಂಡ್, ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತೀನಿ. ಏನಪ್ಪ ಜೇರೆಂಡ್ ಅಂದರೆ, ವರ್ಬ್ ಪ್ಲಸ್ ING ಈ ರೂಪ ಏನಾದರೂ ಬಂದರೆ ಅದು ಇಂಗ್ಲೀಷ್ನಲ್ಲಿ ನಾಮಪದದ ಥರ ಕೆಲಸ ಮಾಡಿದರೆ ಅದನ್ನು ಜೇರೆಂಡ್ ಅಂತ ಕರೀತಾರೆ. ಉದಾಹರಣೆಗೆ ಇಲ್ಲಿ ನೋಡಿ, ವರ್ಬ್ ಪ್ಲಸ್ ING ಇಸ್ ಈಕ್ವಲ್ ಟು ಜೇರೆಂಡ್. ವರ್ಬು ರೀಡ್ ಪ್ಲಸ್ ING ರೀಡಿಂಗ್. ರೀಡಿಂಗ್ ಈಸ್ ಯೂಸ್ಫುಲ್ ಅಂದರೆ ಓದುವುದು ಉಪಯುಕ್ತ. ಸ್ವಿಮ್ಮಿಂಗ್ ಈಸ್ ಗುಡ್ ಎಕ್ಸಸೈಸ್, ಈಜುವುದು ಉತ್ತಮ ವ್ಯಾಯಾಮ. ಪ್ಲೇಯಿಂಗ್ ಕ್ರಿಕೆಟ್ ಈಸ್ ಫನ್, ಕ್ರಿಕೆಟ್ ಆಡುವುದು ಮನೋರಂಜಕ ಅಥವಾ ಮನೋರಂಜನೆಯನ್ನು ಕೊಡುವಂಥದ್ದು. ಇಲ್ಲಿ ರೀಡಿಂಗ್, ಸ್ವಿಮ್ಮಿಂಗ್ ಮತ್ತು ಪ್ಲೇಯಿಂಗ್ ಇವೆಲ್ಲ ವರ್ಬ್ ಆಗಿದ್ದರೂ ಕೂಡ ಸೆಂಟೆನ್ಸ್ನಲ್ಲಿ ನೌನ್ ಆಗಿ ಕೆಲಸವನ್ನು ಮಾಡ್ತಾ ಇವೆ. ಇನ್ನು ಜೀರೆಂಡನ್ನು ಹೇಗೆ ಗುರುತಿಸಬೇಕು? ತುಂಬ ಸಿಂಪಲ್ ಆಗಿದೆ. ಜೀರೆಂಡ್ ಯಾವತ್ತು ವರ್ಬ್ ಪ್ಲಸ್ ING ರೂಪದಲ್ಲಿರುತ್ತೆ ಹಾಗೂ ವರ್ಬ್ ಥರ ಕೆಲಸ ಮಾಡುತ್ತೆ. ಇನ್ನು ಇಂಗ್ಲೀಷಲ್ಲಿ ಜೀರೆಂಡ್ ಸೆಂಟೆನ್ಸ್ನಲ್ಲಿ ಮಾಡುವ ಕೆಲಸಗಳು ಯಾವ ಥರದ್ದೆಲ್ಲ ಕೆಲಸ ಮಾಡುತ್ತೆ? ಫಸ್ಟ್, ಸಬ್ಜೆಕ್ಟಾಗಿ ಜೀರೆಂಡ್ ಕೆಲಸ ಮಾಡುತ್ತೆ. ಸೆಂಟೆನ್ಸಿನ ಆರಂಭದಲ್ಲಿ ಬಂದು ಅದು ಸಬ್ಜೆಕ್ಟ್ ಆಗುತ್ತೆ. ಯಾವ ಥರ? ರೀಡಿಂಗ್ ಇಂಪ್ರೂವ್ಸ್ ನಾಲೆಜ್, ಓದುವುದು ಜ್ಞಾನವನ್ನು ಹೆಚ್ಚಿಸುತ್ತೆ. ಸ್ವಿಮ್ಮಿಂಗ್ ಈಸ್ ಮೈ ಹಾಬಿ, ಈಜುವುದು ನನ್ನ ಹವ್ಯಾಸ. ವಾಕಿಂಗ್ ಎವ್ರಿ ಮಾರ್ನಿಂಗ್ ಈಸ್ ಹೆಲ್ತಿ, ಪ್ರತಿದಿನ ನಡೆಯುವುದು ಆರೋಗ್ಯಕರ. ಲರ್ನಿಂಗ್ ಇಂಗ್ಲೀಷ್ ಈಸ್ ಇಂಪಾರ್ಟೆಂಟ್, ಇಂಗ್ಲೀಷ್ ಕಲಿಯುವುದು ಮುಖ್ಯ. ವಾಚಿಂಗ್ ಮೂವೀಸ್ ಈಸ್ ಎಂಟರ್ಟೈನಿಂಗ್, ಸಿನಿಮಾಗಳನ್ನು ನೋಡುವುದು ಮನೋರಂಜನೆ. ಸ್ಪೀಕಿಂಗ್ ಟ್ರೂತ್ ಈಸ್ ಡಿಫಿಕಲ್ಟ್ ಸಮ್ಟೈಮ್ಸ್, ಸತ್ಯವನ್ನು ಮಾತಾಡೋದು ಕೆಲವೊಮ್ಮೆ ಕಷ್ಟ. ಡ್ರೈವಿಂಗ್ ಫಾಸ್ಟ್ ಈಸ್ ಡೇಂಜರಸ್, ವೇಗವಾಗಿ ಚಾಲನೆ ಮಾಡೋದು ಅಪಾಯಕಾರಿ. ಹೆಲ್ಪಿಂಗ್ ಪುವರ್ ಪೀಪಲ್ ಈಸ್ ಎ ನೋಬೆಲ್ ಆ್ಯಕ್ಟ್, ಬಡವರಿಗೆ ಸಹಾಯ ಮಾಡೋದು ಒಳ್ಳೆಯ ಕೆಲಸ. ಈಟಿಂಗ್ ಟೂ ಮಚ್ ಈಸ್ ಹಾರ್ಮ್ಫುಲ್, ತುಂಬ ತಿನ್ನುವುದು ಹಾನಿಕರ. ರೈಟಿಂಗ್ ನೀಟ್ಲಿ ಈಸ್ ಇಂಪಾರ್ಟೆಂಟ್, ಚೆನ್ನಾಗಿ ಬರೆಯುವುದು ಮುಖ್ಯ. ಇಲ್ಲಿ ಜೀರೆಂಡ್ ಸಬ್ಜೆಕ್ಟಾಗಿ ಕೆಲಸ ಮಾಡ್ತಾಯಿದೆ, ಅಂದರೆ ವಾಕ್ಯದ ಪ್ರಾರಂಭದಲ್ಲಿ ಬಂದಿದೆ. ಅದೇ ಥರ ಎರಡನೇದು ಅಬ್ಜೆಕ್ಟಾಗಿ ಜೀರೆಂಡ್ ವರ್ಬ್ ನಂತರ ಬಂದು ಅಬ್ಜೆಕ್ಟಾಗಿ ಕೆಲಸ ಮಾಡುತ್ತೆ. ಉದಾಹರಣೆ, ಐ ಲೈಕ್ ರೀಡಿಂಗ್, ನನಗೆ ಓದುವುದು ಇಷ್ಟ. ಶಿ ಎಂಜಾಯ್ಸ್ ಡ್ಯಾನ್ಸಿಂಗ್, ಅವಳಿಗೆ ನೃತ್ಯ ಮಾಡುವುದು ಇಷ್ಟ. ದೇ ಲವ್ ಸಿಂಗಿಂಗ್, ಅವರಿಗೆ ಹಾಡುವುದು ಇಷ್ಟ. ವಿ ಅವಾಯ್ಡ್ ವೇಸ್ಟಿಂಗ್ ಟೈಮ್, ನಾವು ಸಮಯ ವ್ಯರ್ಥ ಮಾಡುವುದನ್ನು ತಪ್ಪಿಸುತ್ತೇವೆ. ಹಿ ಸ್ಟಾರ್ಟೆಡ್ ಲರ್ನಿಂಗ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಕಲಿಯಲು ಆರಂಭಿಸಿದ. ಐ ಹೇಟ್ ವೇಟಿಂಗ್, ನನಗೆ ಕಾಯುವುದು ಇಷ್ಟವಿಲ್ಲ, ಅಂದರೆ ನನಗೆ ಕಾಯಲಿಕ್ಕೆ ಇಷ್ಟ ಇಲ್ಲ. ಶಿ ಫಿನಿಶ್ಡ್ ರೈಟಿಂಗ್ ದ ಲೆಟರ್, ಅವಳು ಪತ್ರ ಬರೆಯುವುದನ್ನು ಮುಗಿಸಿದಳು. ಹಿ ಅಡ್ಮಿಟೆಡ್ ಸ್ಟೀಲಿಂಗ್ ಮನಿ, ಅವನು ಹಣ ಕದ್ದುದನ್ನು ಒಪ್ಪಿಕೊಂಡ. ದೇ ಸ್ಟಾಪ್ಡ್ ಟಾಕಿಂಗ್, ಅವರು ಮಾತನಾಡುವುದನ್ನು ನಿಲ್ಲಿಸಿದರು. ಐ ಪ್ರಿಫೇರ್ ವಾಕಿಂಗ್, ನನಗೆ ನಡೆಯುವುದು ಹೆಚ್ಚು ಇಷ್ಟ, ಅಂದರೆ ನಾನು ನಡಿಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಏನಾಗಿದೆ, ಇದು ಅಬ್ಜೆಕ್ಟ್ ಥರ ಕೆಲಸ ಮಾಡ್ತಿದೆ. ಮೊದಲನೇದು ಸಬ್ಜೆಕ್ಟ್ ಥರ ಕೆಲಸ ಮಾಡ್ತಿತ್ತು, ಇದು ಜೀರೆಂಡ್ ಇಲ್ಲಿ ವಾಕ್ಯದ ಕೊನೆಯಲ್ಲಿ ಬಂದು ಅಬ್ಜೆಕ್ಟ್ ಥರ ಕೆಲಸ ಮಾಡ್ತಿದೆ. ಇನ್ನು ಮೂರನೇದು ಜೀರೆಂಡ್ ಪ್ರಿಪೋಸಿಷನ್ನ ನಂತರ ಬರುತ್ತೆ. ಪ್ರಿಪೋಸಿಷನ್ನ ನಂತರ ಜೀರೆಂಡ್ ಬಂದು ಯಾವ ಥರ ಕೆಲಸ ಮಾಡುತ್ತೆ ಅಂತ ನೋಡಿ. ಇನ್ನು ಕಾಮನ್ ಪ್ರಿಪೋಸಿಷನ್ ಯಾವೆಲ್ಲ? ಇನ್, ಆನ್, ಆಟ್, ಫಾರ್, ಆಫ್ಟರ್, ಬಿಫೋರ್, ವಿತೌಟ್, ಬೈ, ಆಫ್, ಇವೆಲ್ಲ ಪ್ರಿಪೋಸಿಷನ್. ಇದ್ರ ಜೊತೆ ಬಂದಾಗ ಜೀರೆಂಡ್ ಯಾವ ಥರ ಇರುತ್ತೆ ನೋಡಿ. ಹೀ ಲೆಫ್ಟ್ ವಿತೌಟ್ ಸ್ಪೀಕಿಂಗ್, ಅವನು ಮಾತಾಡದೆ ಹೊರಟೋದ. ಶಿ ಈಸ್ ಗುಡ್ ಆ್ಯಟ್ ಸಿಂಗಿಂಗ್, ಅವಳು ಹಾಡೋದ್ರಲ್ಲಿ ಚೆನ್ನಾಗಿದ್ದಾಳೆ, ಅಂದರೆ ಅವಳು ಚೆನ್ನಾಗಿ ಹಾಡ್ತಾಳೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಇಂಗ್ಲೀಷ್, ನನಗೆ ಇಂಗ್ಲೀಷ್ ಕಲಿಯೋದ್ರಲ್ಲಿ ಆಸಕ್ತಿ ಇದೆ. ದೇ ಸಕ್ಸೀಡೆಡ್ ಇನ್ ವಿನ್ನಿಂಗ್ ದ ಮ್ಯಾಚ್, ಅವರು ಪಂದ್ಯ ಗೆಲ್ಲೋದ್ರಲ್ಲಿ ಯಶಸ್ವಿ ಆದರು. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ, ನನಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು. ಬಿಫೋರ್ ಗೋಯಿಂಗ್ ಟು ಬೆಡ್ ಬ್ರಷ್ ಯುವರ್ ಟೀತ್, ಮಲಗುವ ಮೊದಲು ಹಲ್ಲುಗಳನ್ನು ಉಜ್ಜಿರಿ ಅಥವಾ ತೊಳೆಯಿರಿ. ಆಫ್ಟರ್ ಈಟಿಂಗ್ ವಾಶ್ ಯುವರ್ ಹ್ಯಾಂಡ್ಸ್, ಊಟದ ನಂತರ ಕೈ ತೊಳೆಯಿರಿ. ಹಿ ಇಂಪ್ರೂವ್ಡ್ ಬೈ ಪ್ರಾಕ್ಟೀಸಿಂಗ್ ಡೈಲಿ, ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಅವನು ಸುಧಾರಿಸಿದ. ಶಿ ಅಪಾಲೈಸ್ಡ್ ಫಾರ್ ಕಮಿಂಗ್ ಲೇಟ್, ತಡವಾಗಿ ಬಂದದ್ದಕ್ಕೆ ಅವಳು ಕ್ಷಮೆ ಕೇಳಿದ್ಲು. ದೇ ಆರ್ ಟಯರ್ಡ್ ಆಫ್ ವೇಟಿಂಗ್, ಅವರು ಕಾಯುವುದರಿಂದ ಬೇಸರಗೊಂಡಿದ್ದಾರೆ. ಇಲ್ಲಿ ನೋಡಿ, ಜೀರೆಂಡ್ ನಂತರ ಕೆಲವು
ವರ್ಬ್ಗಳು ಕಾಮನ್ ಆಗಿ ಬರುತ್ತವೆ. ಯಾವುದೆಲ್ಲ? ಎಂಜಾಯ್, ಅವಾಯ್ಡ್, ಫಿನಿಶ್, ಅಡ್ಮಿಟ್, ಸಜೆಸ್ಟ್, ಮೈಂಡ್, ಕೀಪ್, ಪ್ರಾಕ್ಟೀಸ್, ಕನ್ಸಿಡರ್, ಡಿಸ್ಲೈಕ್. ಇವೆಲ್ಲ ಹೇಗೆ ಬಂದಿದೆ ಉದಾಹರಣೆ ನೋಡಿ. ಐ ಎಂಜಾಯ್ ರೀಡಿಂಗ್. ಅವಾಯ್ಡ್ ವೇಸ್ಟಿಂಗ್ ಟೈಮ್. ಶಿ ಫಿನಿಶ್ಡ್ ಕುಕಿಂಗ್. ಹಿ ಅಡ್ಮಿಟೆಡ್ ಚೀಟಿಂಗ್. ಐ ಸಜೆಸ್ಟ್ ಟೇಕಿಂಗ್ ರೆಸ್ಟ್. ಡು ಯು ಮೈಂಡ್ ಓಪನಿಂಗ್ ದ ಡೋರ್. ಕೀಪ್ ಸ್ಮೈಲಿಂಗ್. ಪ್ರಾಕ್ಟೀಸ್ ಸ್ಪೀಕಿಂಗ್ ಇಂಗ್ಲೀಷ್. ಇನ್ನಷ್ಟು ಉದಾಹರಣೆಗಳು. ಐ ಲೈಕ್ ರೀಡಿಂಗ್. ನಾನು ಓದೋದನ್ನು ಇಷ್ಟಪಡುತ್ತೇನೆ. ಹಿ ಸ್ಟಾರ್ಟೆಡ್ ಟ್ರಾವೆಲಿಂಗ್. ಅವನು ಪ್ರಯಾಣ ಮಾಡುವುದನ್ನು ಪ್ರಾರಂಭಿಸಿದ್ದಾನೆ. ಐ ಲೈಕ್ ವಾಚಿಂಗ್. ನಾನು ನೋಡುವುದನ್ನು ಇಷ್ಟಪಡುತ್ತೇನೆ. ಐ ಲೈಕ್ ರೀಡಿಂಗ್. ನಾನು ಓದುವುದನ್ನು ಇಷ್ಟಪಡುತ್ತೇನೆ. ಐ ಲೈಕ್ ಪ್ಲೇಯಿಂಗ್. ನಾನು ಆಡುವುದನ್ನು ಇಷ್ಟಪಡುತ್ತೇನೆ. ಐ ಲೈಕ್ ಸಿಂಗಿಂಗ್. ನಾನು ಹಾಡುವುದನ್ನು ಇಷ್ಟಪಡುತ್ತೇನೆ. ಐ ಲೈಕ್ ಕುಕಿಂಗ್. ನಾನು ಅಡುಗೆ ಮಾಡಲು ಇಷ್ಟಪಡುತ್ತೇನೆ. ಇಲ್ಲಿ ನೋಡಿ, ಪ್ರಾಕ್ಟೀಸ್ ವರ್ಡ್ಸ್, ಪ್ರಾಕ್ಟೀಸ್ ಸೆಂಟೆನ್ಸಸ್. ಡ್ಯೂ ಯು ಲೈಕ್ ರೀಡಿಂಗ್ ಬುಕ್ಸ್. ನೀನು ಪುಸ್ತಕಗಳನ್ನು ಓದುವುದಕ್ಕೆ ಇಷ್ಟಪಡುತ್ತೀಯಾ? ಆನ್ಸರ್ ಎಸ್, ಐ ಲೈಕ್ ರೀಡಿಂಗ್ ಬುಕ್ಸ್. ನಾನು ಪುಸ್ತಕಗಳನ್ನು ಓದಲು ಇಷ್ಟಪಡುತ್ತೇನೆ. ಐ ಡೋಂಟ್ ಲೈಕ್ ರೀಡಿಂಗ್ ಬುಕ್ಸ್. ನಾನು ಪುಸ್ತಕಗಳನ್ನು ಓದಲು ಇಷ್ಟಪಡುವುದಿಲ್ಲ. ಎರಡನೇದು, ಡಿಡ್ ಹಿ ಡಿಲೇ ಡೂಯಿಂಗ್ ದ್ಯಾಟ್. ಅವನು ಆ ಕೆಲಸ ಮಾಡಲು ವಿಳಂಬ ಮಾಡಿದನೇ. ಹಿ ಡಿಲೇಡ್ ಡೂಯಿಂಗ್ ದ್ಯಾಟ್. ಅವನು ಆ ಕೆಲಸ ಮಾಡಲು ವಿಳಂಬ ಮಾಡಿದನು. ಹಿ ಡಿಡ್ ನಾಟ್ ಡಿಲೇ ಡೂಯಿಂಗ್ ದ್ಯಾಟ್. ಅವನು ಆ ಕೆಲಸ ಮಾಡಲು ವಿಳಂಬ ಮಾಡಲಿಲ್ಲ. ಮೂರನೇ ಪ್ರಶ್ನೆ, ವಾಟ್ ಡಿಡ್ ಯು ಫಿನಿಶ್ ಡೂಯಿಂಗ್. ನೀನು ಏನು ಮಾಡುವುದನ್ನು ಪೂರ್ತಿ ಮಾಡಿದೆ. ಐ ಫಿನಿಶ್ಡ್ ಡೂಯಿಂಗ್ ಮೈ ವರ್ಕ್. ನಾನು ನನ್ನ ಕೆಲಸ ಮಾಡುವುದನ್ನು ಪೂರ್ತಿ ಮಾಡಿದೆ. ನಾಲ್ಕನೇದು, ಐ ಹೇಟ್ ಬೋರೋವಿಂಗ್ ಮನಿ. ನಾನು ಸಾಲ ಮಾಡೋದನ್ನು ಸಹಿಸುವುದಿಲ್ಲ, ಅಂದರೆ ನನಗೆ ಸಾಲ ಮಾಡಲಿಕ್ಕೆ ಇಷ್ಟ ಇಲ್ಲ. ಐದನೇದು, ಹಿ ಫಿನಿಶ್ಡ್ ಸ್ಪೀಕಿಂಗ್ ಆ್ಯಂಡ್ ಸ್ಯಾಟ್ ಡೌನ್. ಅವನು ಮಾತನಾಡುವುದನ್ನು ಮುಗಿಸಿ ಕುಳಿತಿದ್ದಾನೆ. ಡೋಂಟ್ ಫಾರ್ಗೆಟ್ ಟು ಲಾಕ್ ದ ಡೋರ್ ಬಿಫೋರ್ ಗೋಯಿಂಗ್ ಟು ಬೆಡ್. ಮಲಗುವ ಮೊದಲು ಬಾಗಿಲಿಗೆ ಬೀಗ ಹಾಕುವುದನ್ನು ಮರಿಬೇಡ. ಹ್ಯಾವ್ ಯು ಫಿನಿಶ್ಡ್ ಟೈಪಿಂಗ್ ದ್ಯಾಟ್ ಲೆಟರ್. ನೀನು ಕಾಗದ ಟೈಪ್ ಮಾಡುವುದನ್ನು ಪೂರ್ತಿ ಮಾಡಿದೆಯಾ? ಡೂ ಯು ಮೈಂಡ್ ವೇಟಿಂಗ್ ಎ ಮೂಮೆಂಟ್. ಸ್ವಲ್ಪ ಹೊತ್ತು ಕಾಯಲು ನೀನೇನೋ ಅಂದ್ಕೊಳ್ಳಲ್ಲ ತಾನೇ. ಡೋಂಟ್ ಸ್ಟಾಪ್ ವರ್ಕಿಂಗ್ ಬಿಕಾಸ್ ಆಫ್ ಮೀ. ನನ್ನಿಂದಾಗಿ ಕೆಲಸ ಮಾಡೋದನ್ನು ನಿಲ್ಲಿಸಬೇಡ. ಮೈ ಸನ್ ಲವ್ಸ್ ಫ್ಲೈಯಿಂಗ್ ಕೈಟ್ಸ್. ನನ್ನ ಮಗ ಗಾಳಿಪಟ ಹಾರಿಸುವುದನ್ನು ಇಷ್ಟಪಡುತ್ತಾನೆ. ಶಿ ಬೆಗ್ಯಾನ್ ವೀಪಿಂಗ್ ಇನ್ ದ ಕ್ಲಾಸ್. ಅವಳು ಕ್ಲಾಸಿನಲ್ಲಿ ಅಳಲು ಪ್ರಾರಂಭಿಸಿದಳು. ವಿ ಶುಡ್ ಲರ್ನ್ ಲಿವಿಂಗ್ ಇನ್ ಪೀಸ್. ನಾವು ಪ್ರಶಾಂತವಾಗಿ ಬದುಕುವುದನ್ನು ಕಲಿತುಕೊಳ್ಬೇಕು. ಐ ಪ್ರಿಫರ್ ಲಿವಿಂಗ್ ಇನ್ ಮೈ ಓನ್ ಕಂಟ್ರಿ. ನಾನು ನನ್ನ ಸ್ವದೇಶದಲ್ಲಿ ವಾಸಿಸಲು ಇಷ್ಟಪಡುತ್ತೇನೆ. ಅಪ್ಪಾರಾವ್ ಕಂಟಿನ್ಯೂಡ್ ಕಮಿಂಗ್ ಟು ಮೀ ಫಾರ್ ಹೆಲ್ಪ್. ಅಪ್ಪಾರಾವ್ ಸಹಾಯಕ್ಕಾಗಿ ನನ್ನ ಬಳಿ ಬರತೊಡಗಿದ್ದಾನೆ. ಹ್ಯಾವ್ ಯು ಫಿನಿಶ್ಡ್ ವಾಚಿಂಗ್ ಟಿ ವಿ. ನೀನು ಟಿ ವಿ ನೋಡೋದನ್ನು ಮುಗಿಸಿದೆಯಾ, ಅಥವಾ ನೀನು ಟಿ ವಿ ನೋಡೋದು ಮುಗೀತಾ? ಹೀಗೆ ಜೀರಣ್ಣನ್ನು ಬಳಸೋದನ್ನು ಪ್ರಾಕ್ಟೀಸ್ ಮಾಡಬೇಕು.